SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ SLC FA3 ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಇದು ಪ್ರಶ್ನೆ ಪತ್ರಿಕೆ FA3 ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತದೆ. ಓಕೆ, ಕೆಲವಷ್ಟು ಕ್ವಶನ್ ರಿಪೀಟ್ ಆಗ್ತವೆ ಮತ್ತು ಪ್ಯಾಟರ್ನ್ ಕೂಡ ಸ್ವಲ್ಪ ಸೇಮ್ ಇರ್ತದೆ ನಿಮ್ಮ ಎಕ್ಸಾಮ್ಗೆ. ಸೊ ಇಂಪಾರ್ಟೆಂಟು ವಿತ್ ಆನ್ಸರ್ ಕೊಡ್ತೀನಿ, ಕೊನೆವರೆಗೆ ತಪ್ಪದೆ ನೋಡ್ಕೊಳ್ಳಿ. ನಿಮಗೆ 100% ಯೂಸ್ ಆಗೇ ಆಗ್ತದೆ. ಸೊ ಕಡ್ಡಾಯವಾಗಿ ನೋಡ್ಕೊಳ್ಳಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಇನ್ಕರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಈಗೆಲ್ಲ ಬೋರ್ಡರ್ ಮೇಲೆ ಮಾಡೆಲ್ ಕ್ವಶನ್ ಬಿಟ್ಟಿದ್ದಾರೆ. ಅವಕ್ಕೆಲ್ಲ ಪ್ರತಿ ದಿವಸದ ಕ್ವಶನ್ ಪೇಪರ್ಗಳು ಕೀ ಆನ್ಸರ್ ಆಗ್ತೀವಿ. ಅಷ್ಟೇ ಅಲ್ಲದೆ ನಿಮ್ಮ FA3 ಎಕ್ಸಾಮ್ಗೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರ್ ಕೂಡ ಆಗ್ತೀವಿ. ಅಷ್ಟೇ ಮಾತ್ರವಲ್ಲ, ನಿಮ್ಮ ಅನ್ಯುವಲ್ ಎಕ್ಸಾಮ್ 2020 ಬರೀತಾರಲ್ಲ, ಅದಕ್ಕೆ ಪ್ರತಿ ದಿವಸದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಮಾಡಿದ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು A to Z ನೋಡಿ ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತಂದರೆ ತಪ್ಪು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ಬಂದಿದ್ರೆ ಮಾಡ್ಕೊಂಡು ಹೋಗಿ, ನಿಮಗೆ ಖಂಡಿತ 100% ಗ್ಯಾರಂಟಿ ಯೂಸ್ ಆಗೇ ಆಗ್ತದೆ. ಮಾಡಿದ್ರ ಜೊತೆಗೆ ಒಂದು ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಒಂದು ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಸ್ವಲ್ಪ ಅವರು ಕೂಡ ಹೆಲ್ಪ್ ಮಾಡಿ, ಮಾಡ್ತಾರಲ್ವಾ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ 10th ಫಾರ್ಮೇಟಿವ್ ಅಸೆಸ್ಮೆಂಟ್ 3 2025 2025 FA3 ಎಕ್ಸಾಮು. ಓಕೆ, ನೋಡ್ತಾ ಹೋಗೋಣ. ಮಾರ್ಕ್ಸ್ 20, ಸಬ್ಜೆಕ್ಟು ಇಂಗ್ಲೀಷು, ನಿಮ್ಗೆ 20 ಮಾರ್ಕ್ಸು ಎಕ್ಸಾಮ್ ಇರ್ತದೆ. ನೋಡ್ತಾ ಹೋಗೋಣ. ಮೊದಲಾಗಿ 2 ಮಲ್ಟಿಪಲ್ ಚಾಯ್ಸ್ ಇರ್ತವೆ, 2 ಮಲ್ಟಿಪಲ್ ಕ್ವಶನ್ಗಳು ಇರ್ತವೆ. ಒಂದೇದು ಚೂಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 1, ಚೂಸ್ ದ ಕರೆಕ್ಟ್ ಆನ್ಸರ್ ಕ್ವಶನ್ ಟ್ಯಾಗ್ ಬಗ್ಗೆ ಕೇಳಿದರೆ, ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸು. ಯಾವುದಾಗ್ತದೆ? ಆಪ್ಷನ್ ಎ ಹ್ಯಾಡಂಟ್ ದೇ, ಆಪ್ಷನ್ ಬಿ ಹ್ಯಾಡ್ ದೇ, ಆಪ್ಷನ್ ಸಿ ಡಿಡ್ ದೇ, ಆಪ್ಷನ್ ಡಿ ಡಿಡಂಟ್ ದೇ. ಯಾವುದಾಗ್ಬೋದು? ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಹ್ಯಾಡಂಟ್ ದೇ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ಐಡೆಂಟಿಫೈ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಕೇಳಿದರೆ ಡಾಕ್ಟರ್ ಹೇಳ್ತಾರೆ, ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್. ಇಲ್ಲಿ ಇಂಡಲ್ಜ್ ಹಿಮ್ ಇಲ್ಲಿ ಕೊಟ್ಟಿದ್ದಾರೆ, 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಆರ್ಡರಿಂಗ್, ಆಪ್ಷನ್ ಬಿ ಅಡ್ವೈಸ್, ಆಪ್ಷನ್ ಸಿ ರಿಕ್ವೆಸ್ಟ್, ಆಪ್ಷನ್ ಡಿ ಗಿವಿಂಗ್ ಡೈರೆಕ್ಷನ್. ಇದರಲ್ಲಿ ಯಾವುದಾಗ್ತದೆ? ಗ್ಯಾಸ್ ಮೇಲೆ ನೋಡೋಣ. ಇದು ಬಂದ್ಬಿಟ್ಟು ಅಡ್ವೈಸ್ ಆಗ್ತದೆ. ಡಾಕ್ಟರ್ ಏನು ಅಡ್ವೈಸ್ ಕೊಡ್ತಾ ಇದ್ದಾರೆ ಅವ್ರಿಗೆ? ಪೇಷಂಟ್ಗೆ ಅಡ್ವೈಸ್ ಕೊಡ್ತಾರೆ. ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್. ಇಂಡಲ್ಜ್ ಹಿಮ್ ನೋಡಿ, ಅವರು ಅಡ್ವೈಸ್ ಕೊಡ್ತಾ ಇದ್ದಾರೆ. ಸೊ ನೀವು ಡಾಕ್ಟರ್ ಅಂತ ಬಂದಾಗ ಆಲ್ಮೋಸ್ಟ್ ಅಡ್ವೈಸ್ ಅನ್ನೋದು ಬರ್ತದೆ, ನೋಡ್ಕೊಳ್ಳಿ. ನೆಕ್ಸ್ಟು ಸೆಕೆಂಡ್ ಮೇನಲ್ಲಿ ಡೂ ಎ ಡೈರೆಕ್ಟೆಡು. ಡೂ ಎ ಡೈರೆಕ್ಟ್ ನಿಮಗೆ 2 ಕ್ವಶನ್ ಇರ್ತವೆ. 2 ಕ್ವಶನು, ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸು. ಕ್ವಶನ್ ಬರ್ತಿದೆ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲೆಬಲ್. ಸಿಲೆಬಲ್ ಮೇಲೆ ಕೇಳ್ತಾರೆ ನಿಮಗೆ. ಇಲ್ಲಿ 4 ಕೊಟ್ಟಿದ್ದಾರೆ ನೋಡಿ. ಮದರು, ಸ್ಪ್ರ್ಯಾಂಗು, ಕ್ಯಾನ್ಸರು, ಹಾಸ್ಪಿಟಲು. ಮದರ್ ಅನ್ನೋದು 2 ಸಿಲೆಬಲ್ಲು, ಆಮೇಲೆ ಕ್ಯಾನ್ಸರ್ ಅನ್ನೋದು ಕೂಡ 2 ಸಿಲೆಬಲ್ಲು, ಹಾಸ್ಪಿಟಲ್ ಅನ್ನೋದು ಕೂಡ 2 ಸಿಲೆಬಲ್ಲು. ಇನ್ನು ಉಳಿದ ಯಾವುದು? ಸ್ಪ್ರ್ಯಾಂಗ್ ಒಂದು 1 ಸಿಲೆಬಲ್ಲು. ಆದ್ದರಿಂದ ಸರಿಯಾದ ಉತ್ತರ ಸ್ಪ್ರ್ಯಾಂಗ್ ಅನ್ನೋದು ಸರಿಯಾದ ಉತ್ತರ. ಈ ನೆಕ್ಸ್ಟು ವೇಟ್ ಮಾಡಿ ಸ್ವಲ್ಪ. ನೆಕ್ಸ್ಟು ಕ್ವಶನ್ ನಂಬರ್ 4 ನೋಡಿ, ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಕೇಳಿದರೆ, ಊಟಿ ಈಸ್ ದ ಕೂಲರ್ ದ್ಯಾನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ. ಊಟಿ ಈಸ್ ದ ಕೂಲರ್ ದ್ಯಾನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ. ಏನಾಗ್ತದೆ ಇದು? ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಆಗ್ತದೆ. ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಅನ್ನೋದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟು ಥರ್ಡ್ ಮೇಲೆ ಬರ್ತದೆ. ಥರ್ಡ್ ಮೇಲೆ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್, ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರಿರೈಟ್ ದಮ್. ಸೊ ಇಲ್ಲಿ 2 ಎರರ್ಸ್ ಆಗಿದೆ ಪ್ಯಾರಾಗ್ರಾಫಲ್ಲಿ, ಅದನ್ನು ಬರೀಬೇಕು ಸರಿಯಾಗಿ. ಏನು 2 ಎರರ್ಸು? ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಇನ್ನೊಂದು ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ ಮಾಡಬೇಕು, ನೀವು ಯೂಸ್ ಮಾಡಬೇಕು. ನೋಡ್ತಾ ಹೋಗೋಣ. ಕ್ವಶನ್ 5 ನೋಡಿ, ಡಾನ್ ಗಿಲ್ಲರ್ಮೋ, ಯು ಆರ್ ಆ್ಯನ್ ಎಕ್ಸಲೆಂಟ್ ಸೇಲರ್, ಎ ಮ್ಯಾನ್ ಆಫ್ ಅಬೆಂಡೆಂಟ್ ರಿಸೋರ್ಸ್ಫುಲ್ನೆಸ್. ಇಲ್ಲಿ ಏನಾಗಿದೆ ನೋಡು. ಒಂದೇದು ಆಪ್ಷನ್ ಎ ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್, ಬಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಏನಾಗಿದೆ ನೋಡಿ, ಡಾನ್ ಗುಲೆರ್ಮೋ, ಸೊ ಇದು ಮಿಸ್ಟೇಕ್ ಆಗಿದೆಯಾ? ಆಮೇಲೆ ಯು ಆರ್ ಎನ್ ಎಕ್ಸಲೆಂಟ್ ಸೇಲರ್, ಇಲ್ಲಿನಾದ್ರು ಮಿಸ್ಟೇಕ್ ಆಗಿದೆಯಾ? ಎ ಮ್ಯಾನ್ ಆಫ್ ಎನ್ ಅಬಂಡೆಂಟ್ ರಿಸೋರ್ಸ್ಫುಲ್ನೆಸ್, ಇದು ಮಿಸ್ಟೇಕ್ ಆಗಿದೆಯಾ? ಏನಾಗಿದೆ ನೋಡ್ಕೊಳ್ಳಿ. ಒಂದೇದು ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್. ಕ್ಯಾಪಿಟಲ್ ಲೆಟರ್ ಎಲ್ಲಿ ಯೂಸ್ ಮಾಡಬೇಕು? ಏನಾಗ್ತದೆ ಅಂದರೆ, ಎಕ್ಸಲೆಂಟ್ ಇದೆ ನೋಡಿ, ಎಕ್ಸಲೆಂಟ್ ಅನ್ನೋದು ಇ ಅನ್ನೋದು ಕ್ಯಾಪಿಟಲ್ ಆಗಬೇಕು. ಅಲ್ಲಿ ಸ್ಮಾಲ್ ಆಗಿದೆ, ಅದು ಎಕ್ಸಲೆಂಟದಲ್ಲಿ ಇ ಅನ್ನೋದು ಕ್ಯಾಪಿಟಲ್ ಆಗಬೇಕು. ಓಕೆ, ಇನ್ನು ಸೆಕೆಂಡ್ ಒನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸ್ಪೆಲ್ಲಿಂಗ್ ಎಲ್ಲಿ ಮಿಸ್ಟೇಕ್ ಆಗಿದೆ? ಯಾಕಂದರೆ ಡಾಲ್ ಗುಲೆರ್ಮೋ ಅನ್ನೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಟ್ ಆಗಿಲ್ಲ, ಮಿಸ್ಟೇಕ್ ಆಗಿದೆ ಅದು. ಸೊ ಸರಿಯಾದ ಉತ್ತರ ನೋಡೋಣ. 5ನೇದು. ಸೊ 5ನೇದು ಬಂದ್ಬಿಟ್ಟು ನಿಮಗೆ ಆನ್ಸರ್ ಕೊಟ್ಟು ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ಸೊ ಓಕೆ ನೋಡಿ, ಏನಾಗಬೇಕಂತ ಅದು GUILLERMO, ಇದು ಸರಿಯಾದ ಉತ್ತರ. GUILLERMO. ಸೊ ಇದು ಕರೆಕ್ಟ್ ಆಗಬೇಕು. ಓಕೆ, ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್ ಅನ್ನೋದು ಏನು ಎಕ್ಸಲೆಂಟ್ ಅನ್ನೋದು ಆಗ್ತದೆ. ಓಕೆ, ಏನು ಮಾಡಿದ್ರು ಅವರಲ್ಲಿ ನೋಡ್ಕೊಳ್ಳಿ. ಎಲ್ಲಿದೆ ಕ್ವಶನು? ಸೊ ಎಕ್ಸಲೆಂಟ್ ಅನ್ನೋದು ಕ್ಯಾಪಿಟಲ್ ಲೆಟರ್ ಯೂಸ್ ಆಗಿದೆ. ಓಕೆ, ನೆಕ್ಸ್ಟು
ಫೋರ್ತ್ ಬರ್ತದೆ. ಫೋರ್ತ್ ಮೇನಲ್ಲಿ ನಿಮಗೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇರ್ತವೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ 2 ಮಾರ್ಕ್ಸ್ ಇರ್ತವೆ. ಕ್ವಶನ್ 2 ಇರ್ತವೆ. ಟೋಟಲಾಗಿ 4 ಮಾರ್ಕ್ಸು. ಕ್ವಶನ್ ನಂಬರ್ 6 ನೋಡಿ. ಯು ಥಿಂಕ್ ದ್ಯಾಟ್ ಹನೀಫ್ ವಾಸ್ ಅ ವೆರಿ ಟ್ಯಾಲೆಂಟೆಡ್ ಸಬ್ಸ್ಟೆಂಟ್ ನೋಡಿ. ನಿಮಗೆ ಹನೀಫ್ ಬಗ್ಗೆ ಹೂ ಇಸ್ ಟ್ಯಾಲೆಂಟೆಡ್ ಬಾಯ್ ಅಥವಾ ನಿಮಗೆ ಇದೇ ರೀತಿ ರಿಲೇಟೆಡ್ ಕ್ವಶನ್ ಕೇಳ್ತಾರೆ. ಓಕೆ, ಟ್ಯಾಲೆಂಟೆಡ್ ಅಂತ ಕ್ವಶನ್ ಬಂದರೆ ಸಾಕು, ನಿಮಗೆ ಒಂದೇ ಆನ್ಸರ್ ಇರ್ತದೆ. ಓಕೆ, ಯು ಥಿಂಕ್ ದ್ಯಾಟ್ ಹನೀಫ್ ವಾಸ್ ವೆರಿ ಟ್ಯಾಲೆಂಟೆಡ್ ಅಂತ ಕೇಳಿದರೆ, ಸೊ ಇದೇ ಕ್ವಶನ್ ಡಿಫ್ರೆಂಟ್ ವೇರೆ ಕೇಳ್ತಾರೆ ಅಷ್ಟೇ. ಆನ್ಸರ್ ಒಂದೇ ಇರ್ತದೆ. ನೋಡೋಣ ಆನ್ಸರು. ಆಮೇಲೆ ಕ್ವಶನ್ ನಂಬರ್ 7, ಹೌ ಡಿಡ್ ಸ್ಮಿತಾ ಫುಲ್ಫಿಲ್ ಹೇರ್ ಬ್ರದರ್ಸ್ ವಿಶ್. ಏನಿದೆ ಇದು? ಸ್ಮಿತಾ ಬಗ್ಗೆ ಕೇಳಿದರೆ ಹೌ ಡಿಡ್ ಸ್ಮಿತಾ ಫುಲ್ಫಿಲ್ ಹೇರ್ ಬ್ರದರ್ಸ್ ವಿಶ್. ಇದು ಕೂಡ ಎಲ್ಲ ಒಂದು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಸೊ ಆನ್ಸರ್ ನೋಡೋಣ. 6th 7th ಆನ್ಸರ್ ನೋಡೋಣ. ಸೊ 6th 7th. ಓಕೆ, ಸ್ವಲ್ಪ ಇಲ್ಲಿ ನಂಬರ್ ಚೇಂಜ್ ಆಗಿವೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂಬರ್ಸ್ ನೋಡ್ಕೋಬೇಡಿ, ಆನ್ಸರ್ ಮಾತ್ರ ನೋಡ್ಕೊಳ್ಳಿ. ನೋಡಿ 6 ನೋಡ್ಕೊಳ್ಳಿ. ಯು ಥಿಂಕ್ ದ್ಯಾಟ್ ಹನೀಫ್ ವಾಸ್ ವೆರಿ ಟ್ಯಾಲೆಂಟೆಡ್. ಸೊ ಆನ್ಸರ್ ಇದೆ ನೋಡಿ, ಹನೀಫ್ ವಾಸ್ ಡಬಲ್ಡ್ ಇನ್ ಆರ್ಟ್. ನೆನ್ಪಿಟ್ಕೊಳ್ಳಿ, ಪಾಯಿಂಟ್ಸ್ ಏನು ನೆನ್ಪಿಟ್ಕೊ, ಆರ್ಟು, ಸ್ಕೆಚ್ಡು ವೆರಿ ವೆಲ್, ಮೇಡ್ ಬ್ಯೂಟಿಫುಲ್ ಕಾರ್ಡ್ಸು. ಮೊದಲೇನು ಇವು ನೆನಪಿಟ್ಕೊಳ್ಳಿ ಪಾಯಿಂಟ್ಸನ್ನು. ಓಕೆ, ಏನೇನು ನೆನಪಿಟ್ಕೋಬೇಕು? ಏನು ಆರ್ಟು, ಸ್ಕೆಚ್ಚು, ಬ್ಯೂಟಿಫುಲ್ ಕಾರ್ಡ್ಸು, ವೇಸ್ಟ್ ಮೆಟೀರಿಯಲ್ಲು. ಸೊ ಈ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ನಾನು ಆನ್ಸರ್ನ ಸೆಂಟೆನ್ಸ್ ಮಾಡಿಬಿಟ್ಟು ಬರಿಬೋದು. ನೆಕ್ಸ್ಟ್ 14ನೇ ಪ್ರಶ್ನೆ, ಹೌ ಡಿಡ್ ಸ್ಮಿತಾ. 14 ಇದು ನಂಬರ್ ಸ್ವಲ್ಪ ಡಿಫ್ರೆಂಟ್ ಆಗಿವೆ. ಕ್ವಶನ್ ನೋಡ್ಕೊ. ಇನ್ನೊಂದು ನೆಕ್ಸ್ಟ್ ಕ್ವಶನು, ಹೌ ಡಿಡ್ ಸ್ಮಿತಾ ಫುಲ್ಫಿಲ್ ಹೇರ್ ಬ್ರದರ್ಸ್ ವಿಶ್. ಸೊ ಆನ್ಸರ್ ಕೊಟ್ಟಿದೆ ನೋಡಿ. ಸ್ಮಿತಾಸ್ ಪ್ಲಾನ್ ವಾಸ್ ಟು ರಿಕ್ವೆಸ್ಟ್ ಪಂಡಿತ್ ರವಿಶಂಕರ್ ಟು ಪ್ಲೇ ದ ಸಿತಾರ್ ಫಾರ್ ಹೇರ್ ಬ್ರದರ್. ಆಫ್ಟರ್ ದ ಕನ್ಸರ್ಟ್ she went up to the stage and approached him and explained her brother's condition and wished to him. They agreed and came to her house and fulfilled Anand's last wish. ಇದು ಸರಿಯಾದ ಉತ್ತರ. ಈ ನೆಕ್ಸ್ಟ್ ನಿಮಗೆ ಎಕ್ಸ್ಟ್ರಾ ಇರ್ತವೆ. ಒಂದು ಎಕ್ಸ್ಟ್ರಾ ಕ್ವಶನ್ ಇರ್ತದೆ, RC ಕ್ವಶನ್ ಒಂದು ಇರ್ತದೆ. ಓಕೆ, ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟು. ಕವರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್. ಓಕೆ, ಇದನ್ನ ಯಾರು ಹೇಳ್ತಾರೆ? ಕ್ವಶನ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, 3 ಕೊಟ್ಟಿದ್ದಾರೆ. ಓಕೆ, ಕ್ವಶನ್ಸ್ ನೋಡ್ತಾ ಹೋಗೋಣ. ಆಪ್ಷನ್ ಎ, ಹೂ ಈಸ್ ದ ಸ್ಪೀಕರ್ ಆ್ಯಂಡ್ ಹೂಮ್ ಡಿಡ್ ದ ಕಾಲ್ ಕೋಡ್ಸ್. ಆನ್ಸರು, ಪೆಪೆ ಸೇಡ್ ದಿಸ್ ಟು ಗುಲೆರ್ಮೋ ಆ್ಯಂಡ್ ಅದರ್ ಸಿಎಮನ್. ನೆಕ್ಸ್ಟು, ವೆನ್ ಡಿಡ್ ದ ಸ್ಪೀಕರ್ ಸೇ ದೀಸ್ ವರ್ಡ್ಸ್. ವೆನ್ ಯಾವಾಗ ಕೇಳ್ತಾರೆ ಅವರು ಸ್ಪೀಕರು? ಇದು ಬಂದು ಆಪ್ಷನ್ ಬಿಗೆ ವೆನ್ ದೇ ಅಟ್ಯಾಚ್ಡ್ ಕೊಲಂಬಸ್. ಇನ್ನು 3ನೇ ಪ್ರಶ್ನೆ, ವಾಟ್ ಟ್ರೇಟ್ಸ್ ಡಸ್ ಇನ್ ರಿವೀಲ್ ಅಬೌಟ್ ದ ಸ್ಪೀಕರ್. ವಾಟ್ ಟ್ರೇಟ್ ಡಸ್ ಇಟ್ ರಿವೀಲ್ ಅಬೌಟ್ ದ ಸ್ಪೀಕರ್. ಆನ್ಸರ್ ಏನಾಗ್ತದೆ? ಪೆಪಿ ವಾಸ್ ಲಾಯಲ್ ಆ್ಯಂಡ್ ಬ್ರೇವ್. ನೆಕ್ಸ್ಟು ಲಾಸ್ಟ್ ಮೇನ್ ಅಲ್ಲ, ಆನ್ಸರ್ ದ ಫಾಲೋಯಿಂಗ್ 5 to 6 ಸೆಂಟೆನ್ಸು. ಸೊ 3 ಮಾರ್ಕ್ಸ್ ಒಂದು ಕ್ವಶನ್ ಇರ್ತದೆ. ಏನು ಕೇಳ್ಬೋದು? ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಜಾಜ್ ಪ್ಲೇಯರ್ ಆ್ಯಂಡ್ ಹಿಸ್ ಮ್ಯೂಸಿಷಿಯನ್ ಅಬಿಲಿಟಿ. ನೋಡಿ, ಜಾಜ್ ಪ್ಲೇಯರ್ ಬಗ್ಗೆ ಯಾವುದೇ ಕ್ವಶನ್ ಕೇಳಿ ಸಮೀರ್ನ ಬರೀರಿ. ಓಕೆ, ಸಮೀರ್ನ ಬರೀ ಸಾಕು, ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸಮೀರ್ನ ಬರೀಬೇಕು. ಆನ್ಸರ್ ಇದೆ ನೋಡಿ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ನ ಓದ್ಕೊಳ್ಳಿ. ಓಕೆ, ನೆಕ್ಸ್ಟು ಲಾಸ್ಟ್ ಕ್ವಶನ್ ಯಾವುದು? ಆನ್ಸರ್ ದ ಫಾಲೋಯಿಂಗ್ 5 to 6 ಸೆಂಟೆನ್ಸು. 4 ಮಾರ್ಕ್ಸ್ ಒಂದು ಇರ್ತದೆ. 4 ಮಾರ್ಕ್ಸ್ ಒಂದು ಕ್ವಶನ್ ಇರ್ತದೆ. 17 ಕ್ವಶನು. ಇನ್ ದ ಪೋಯಮ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ದ ಪೊಯೆಟ್ ಹೈಲೈಟ್ಸ್ ಫೇತ್ ಆ್ಯಂಡ್ ಹೋಪ್. ಇಲಿಸ್ಟ್ರೇಟ್. ನೋಡಿ, ನಿಮಗೆ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಮೇಲೆ ಕ್ವಶನ್ ಕೇಳ್ತಾರೆ. ಇದು ಏನೋ ಟಫ್ ಇಲ್ಲ, ನಿಮಗೆ ಸಮೀರನ್ನ ಬರಬೇಕು ಇನ್ನೂ ಕೂಡ. ಓಕೆ, ನಿಮಗೆ ಯಾವ ಕ್ವಶನ್ ಬಂದಿಲ್ಲ ಕೂಡ ಸಮೀರನ್ನ ಬರೆದು ಬನ್ನಿ. ಆಲ್ಮೋಸ್ಟು ಸಮೀರಲ್ಲಿ ಎಲ್ಲ ಕವರ್ ಆಗಿರ್ತದೆ. ಓಕೆ, ನೋಡ್ಕೊಳ್ಳಿ, ಆನ್ಸರ್ ಇದೆ. ಅವ್ರು ಯಾವುದೇ ಕ್ವಶನ್ ಕೇಳಿ ಇದನ್ನ ಬರೆದು ಬನ್ನಿ, ಮಾರ್ಕ್ಸ್ ಕೊಡ್ತಾರೆ. ಓಕೆ, ಇಷ್ಟು ಪ್ರಶ್ನೆ ಪತ್ರಿಕೆ ಈಗಾಗಲೇ ಚಾನಲಲ್ಲಿ ಕನ್ನಡ ಹಾಕಿದ್ದೀನಿ, ಕನ್ನಡ ಮ್ಯಾಥ್ಸ್ ಅವೆಲ್ಲ ಹಾಕಿದ್ದೀನಿ. ಜಸ್ಟ್ FA3 ಕೂಡ ಇವೆ, ಮತ್ತು ಮಾಡಲ್ ಕ್ವಶನ್ ಕೂಡ ಹಾಕ್ತೀನಿ. ವೇಟ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಿಮಗೆ ಅವೆಲ್ಲ ಎಷ್ಟು ಬೇಕು, ಮಾಡಲ್ ಕ್ವಶನ್ ಬೇಕಾ, FA3 ಬೇಕಾ, ನೀವು ಕಮೆಂಟ್ ಮಾಡಿದರೆ ಹೆಚ್ಚು ಬೇಗ ಬರ್ತವೆ. ಓಕೆ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.